ಇದು ಭಾಳ ನೋವಿನ ಸಂಗತಿ. ಏನು ನಮ್ಮ ಕೊರೋನಾ ಕ್ಷೇತ್ರದ ಈ ಭಾಗದ ಮುಖ್ಯಮಂತ್ರಿಯಾಗಿ ನಮ್ಮ ಕ್ಷೇತ್ರದಿಂದ ಗೆದ್ದು ಆರಿಸಿ ಹೋಗಿದ್ದರು. ಅವರು ನೆನ್ನೆನೂ ಸಹ ಬೊಕ್ಕಳಿಗೆ ಬರ್ತೀವಿ ಅಂತ ನಾವೆಲ್ಲ ಆಶಾದಾಯಕವಾಗಿದ್ದು, ಏನೋ ಒಂದು ಶಾಶ್ವತವಾದ ಪರಿಹಾರ ಸಿಗುತ್ತೆ, ನಮ್ಮ ಸಮಸ್ಯೆ ಹರಿಸ್ಕೊಡ್ತಾರೆ ಅನ್ನೋದು ಒಂದು ಆಶಾವಾದಿಯಾಗಿದ್ದು. ಆದರೆ ನೆನ್ನೆ ಕೊಡಗು ಹೋದ್ರಿಂದ ಇವತ್ತು ಬರ್ತಾರೆ ಅನ್ನೋದು ಒಂದು ಭರವಸೆ ಬಂತು. ಇವತ್ತು ಬರೀ ಭರವಸೆಯಾಗೇ ಉಳಿದಿರೋದು ಒಂದು ಕ್ರಾಂತಿ ಗೀತೆ ಆಗುತ್ತೆ. ಒಣ ಭರವಸೆಗಳ ಬುರುಡೆ ಬಿಡುವ ತಲೆ ಹಿಡುಕ ಸರ್ಕಾರಗಳು ಅಂತ ಒಂದು ಕ್ರಾಂತಿ ಗೀತೆ ಹೇಳ್ತಾರೆ. ಆ ರೀತಿ ಈ ಹೊಲಸು ರಾಜಕಾರಣದಲ್ಲಿ ಸಿಕ್ಕಂದವರು ಇವತ್ತು ತಪ್ಪಿಸ್ಕೊಂಡಿರೋದು ಭಾಳ ನೋವಿನ ಸಂಗತಿ. ಇದಕ್ಕೆ ನಮಗೆ ಭಾಳ ಬೇಜಾರಾಗ್ತಾಯಿದೆ. ಇದು ಸಹಿಸಲಾರದ ನೋವಾಗ್ತಾಯಿದೆ. ಇನ್ನು ಯಾವತ್ತು ಬರ್ತಾರೆ ಕಾದು ನೋಡಬೇಕಾಗತ್ತೆ. ನಾವು ನಮ್ಮ ಭಾಗನ, ನಮ್ಮ ಗ್ರಾಮವನ್ನು ಪದೇ ಪದೇ ಒಂದಿಷ್ಟು ಇದು ಕಾಳಜಿ ಕೇಂದ್ರ ಕರ್ಕೊಬಂದು ಊಟ ತಿಂಡಿ ಕೊಟ್ಟು ಒಂದು ಅವ್ರಿಗೆ ಆಶ್ರಯ ಕೊಟ್ಟು ಕಳಿಸೋದು ದೊಡ್ಡ ಕೆಲಸ ಅಲ್ಲ. ಅವ್ರನ್ನ ಶಾಶ್ವತವಾಗಿ ನಮ್ಮ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕು ಅನ್ನೋದು ನಮ್ಮ ಒಂದು ಹೋರಾಟದ ಮುಖ್ಯ ಗುರಿ. ಕಪಿಲಾ ನದಿ ಮಾತೇನೋ ಅದೇ ಮನಸ್ಸು ಮಾಡಿದ್ದಾಳೆ, ಅದೇ ಇವರು ರಾಜಕಾರಣಿಗಳು ಮನಸ್ಸು ಮಾಡ್ತಾಯಿಲ್ಲ. 2018ರಲ್ಲೂ ಸಹ ಇದೇ ಥರ ಬಂದು ಭರವಸೆ ಕೊಟ್ಟು ಹೋಗಿದ್ರು. ಅದು ಭರವಸೆಯಾಗಿ ಉಳಿದಿದೆ. ಅದರಿಂದ ಈಗ ಅವ್ರು ಎಲ್ಲೇ ಇರಲಿ, ಎಲ್ಲೇ ಬರಲಿ, ಇದ್ರ ಬಗ್ಗೆ ಒಂದು ಶಾಶ್ವತವಾದ ನಿರ್ಧಾರ ತಗೋಬೇಕು ಅಂತ ನಾನು ನಮ್ಮೆಲ್ಲ ಗ್ರಾಮದ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ, ಮಹಿಳೆಯರ ಮಕ್ಕಳ ಪರವಾಗಿ ಮತ್ತೊಮ್ಮೆ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಈಗ ನಾನು ಈ ಸದ್ವಿಗ್ನ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕು, ಭಾಳ ಬೇಜಾರಾಗ್ತಾಯಿದೆ, ನಿರಾಸೆ ಆಗಿದೆ. ಇಷ್ಟು ಮಾತ್ರ ಹೇಳಬಲ್ಲೆ. ಎಲೆಕ್ಷನ್ಗಾದಾಗ ಬರ್ತಾರೆ, ಆಗಲಾದರೂ ಇವರು ಈ ಸಾರಿ ಸ್ಥಳಾಂತರ ಮಾಡಲಿಲ್ಲ ಅಂದರೆ ಮುಂದಿನ ಎಲೆಕ್ಷನಲ್ಲಿ ತಕ್ಕ ಪಾಠನ ಕಲಿಸ್ಬೇಕಾಗುತ್ತೆ. ಈ ಗ್ರಾಮದಲ್ಲಿ ಮಹಾದೇವ ನಾಯಕ ಅಂತ ರೈತ ಸಂಘದ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಇವತ್ತು 2ನೇ ಸಾರಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ರದ್ದಾಗಿದೆ. ಆ ವಿಚಾರ ನಮಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ ರದ್ದಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ ಕಾರಣ. ಆದರೂ ಇದು 3ನೇ ಸಾರಿ ಸತತವಾಗಿ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಬೊಕ್ಕಳ್ಳಿ ಗ್ರಾಮ. ಅದರಿಂದ ಒಟ್ಟಾಗಿ ಗ್ರಾಮಾಂತರನೇ ಶಿಫ್ಟ್ ಮಾಡಬೇಕು. ಏನು ಇನ್ನು ಕನ್ನಂಬಡಿ ನಮ್ಮ ಇದು ಯಾವುದು ಕಬಿನಿ, ಅದು ಬಿರುಕು ಬಿಟ್ಟಿದೆ. ಅದೇನಾರಾದರೂ ಒಡೆದೋದ್ರೆ ಅಲ್ಲಿ ಗುಡ್ಡ ಕುಸಿದು ಎಲ್ಲ ಸತ್ರಲ್ಲ, ಹಂಗಾಗುತ್ತೆ ನಮ್ಮ ಗ್ರಾಮ. ಅದರಿಂದ ಒಟ್ಟಾಗಿ ಎಲ್ರಿಗೂ ನಮಗೆ ಊರನ್ನ ಸ್ಥಳಾಂತರ ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡ್ತಾಯಿದ್ದೀನಿ.